ಅಂದ್ಬಿಟ್ರಿ ಫಸ್ಟು ಸ್ಕ್ವಿಡ್ ಗೇಮ್ ಹೋಗ್ಬಿಟ್ರಿ ಫಸ್ಟೇ. ನಾನು ಗೊಂಗ್ಯೋನೇ ನಿಮ್ಗೆ ತೋರಿಸ್ಲಿಲ್ಲ. ಗೋಂಗ್ಯೋ. ಹಾಂ, ಅದೇನಲ್ಲ ಹೆಸರು. ಚೈಲ್ಡ್ ಕಳಿಸೋಣ. ಹತ್ರ ಬಂದ್ಬಿಟ್ಟತ್ತು ಸುಮ್ಮನಿರಮ್ಮ. ಹಲೋ, ನಮಸ್ತೆ. ನಮಸ್ತೆ. ನಾನು ಮಾತಾಡೋದು ನೀನು ಮಾತಾಡು, ಓಕೆನಾ? ಹೆಲೋ ಎವ್ರಿವನ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತಮ್ಮನೇ ನೋಡ್ತಿರೇ ಗೊತ್ತಾಗಬೇಕು. ಹೌದು, ಇವತ್ತು ನಮ್ಮಮ್ಮ ಸ್ಕ್ವಿಡ್ ಗೇಮ್ ಆ್ಯಕ್ಟರ್ಸ್ನ ಏಜ್ ಗೆಸ್ ಮಾಡ್ತಾರೆ. ಇವರು ನಮ್ಮಮ್ಮ ಸುಮಾ ಅಂತ. ನಮಸ್ಕಾರ. ನನಗೆ ತಿಳಿದ ಮಟ್ಟಿಗೆ ಏಜ್ನ ಹೇಳ್ತೀನಿ, ಇವಾಗ ನೋಡೋಣ ಹೇಗೆ ಹೇಳ್ತೀನಿ ಅಂತ. ಸ್ಕ್ವಿಡ್ ಗೇಮ್ ನಾನು ಸೀಸನ್ 1, 2 ನೋಡಿದ್ದೀನಿ, 3 ನೋಡಿಲ್ಲ. ಆ್ಯಂಡ್ ಇವರು ಅಷ್ಟೇ ನೋಡಿದ್ದಾರೆ. ಮುಂಚೆ ಎಲ್ಲ ನಮ್ಮಮ್ಮ ಹೇಳ್ತಿದ್ರು ಅವ್ರ ಏಜ್ ಇಷ್ಟೊಂದು ಕಡಿಮೆನಾ ಅಥವಾ ಇಷ್ಟೊಂದು ಜಾಸ್ತಿನಾ, ಇವ್ರು ನೋಡೋಕೆ ಅನ್ಸೋದೇ ಇಲ್ಲ ಈ ಥರ ಎಲ್ಲ ಅಂತ ಹೇಳೋರು. ಮತ್ತು ಟ್ರೆಂಡಿಂಗಲ್ಲಿ ಇದೆಯಲ್ಲ ಸ್ಕ್ವಿಡ್ ಗೇಮ್. ನಮ್ಮಂಗೆ ಇವಾಗ ನಾನು ತೋರಿಸೋ ವ್ಯಕ್ತಿಗೂ ಅಷ್ಟೇ ಗೊತ್ತಿರ್ತಾರೆ, ನಿಮಗೂ ಗೊತ್ತಾಗ್ಬೋದು. ಟ್ರೈನ್ ಟು ಬುಸಾನಲ್ಲಿ ಜಾಂಬಿ ಅದ್ರಲ್ಲಿ ಮಾಡಿದ್ದಾರೆ ಅವರು ನಮಗೆ ಇಷ್ಟ. ಯಾಕಂದರೆ ಅದು ಜಾಂಬಿದು ಫಸ್ಟ್ ನೋಡಿದ್ದೆ ಕೊರಿಯನಲ್ಲಿ, ಅದು ಆಲ್ ಆಫ್ ಅಸ್ ಡೆಡ್. ಅದಾದ್ಮೇಲೆ ಟ್ರೈನ್ ಟು ಬುಸಾನ್ ನೋಡಿದ್ದು. ಫಸ್ಟ್ ತಮಿಳ್ ಲ್ಯಾಂಗ್ವೇಜು. ಅದು ಜಯಂ ರವಿದು ಒಂದು ತಮಿಳ್ ಮೂವಿ ಇದೆ ಜಾಂಬಿದು, ಅದು ಫಸ್ಟ್ ನೋಡಿದ್ದು. ಬಟ್ ನಾನು ಹೇಳ್ತಿರೋದು ಕೊರಿಯನ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ನೋಡಿದ್ದು ಆಲ್ ಆಫ್ ಅಸ್ ಡೆಡ್ ಮತ್ತು ಟ್ರೈನ್ ಟು ಬುಸಾನ್. ಅದೇ ಮಗಳನ್ನ ಎತ್ಕೊಂಡು ಹೊಡೋಯ್ತಾನಲ್ಲ ಟ್ರೈನಲ್ಲಿ. ಬರೀ ಟ್ರೈನೇ ತುಂಬ ಅದು ವಿಡಿಯೋ. ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ ನಾನು, ಅದು ನೋಡಿದ್ರಂತ ಗೊತ್ತಾಗಲ್ಲ ಅವಳು. ಇಲ್ಲಿ ನೇಮ್ ಇದೆಯಲ್ಲ, ನನಗೆ ಅವ್ರ ಹೆಸರು ಯಾರು ಅಂತ ಗೊತ್ತಿಲ್ಲಲ್ಲ. ಲೀಡ್ ಆ್ಯಕ್ಟರ್ ಸಂಗ್ಯು ಅಂತ ಅಂದಿದ್ದೀವಿ, ಲೀ ಜುಂತೆ. ಹಾಂ, ಎಷ್ಟಿರ್ಬೋದು ಯಜಮ್ಮ ನೋಡಿ. ಇವ್ರ ಫೋಟೋನ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ. ಇಲ್ಲಿ 48 ಇರ್ಬೋದು. 48 ಪಕ್ಕ. ಹೌದು, ಚೂರು ಹತ್ರದಲ್ಲೇ ಇದೆಯಾ? 52. ಇವ್ರು ನಿಮಗೆ ಗೊತ್ತಾಗುತ್ತೆ. ಇವ್ರ ಹೆಸರು ಜುಂಗ್ಜೆ. 42 ಇರಬೇಕು. ನಾನು ಇವಾಗ ತೋರಿಸಿದೆ ಅವ್ರ ಹಳೆ ಫೋಟೋ. ಹೌದಾ? ಇಲ್ಲಿ ಗೊತ್ತಾಗುತ್ತೆ ಸ್ವಲ್ಪ ಅವರೇ ಅಂತ, ಬಟ್ ಇದ್ರಲ್ಲಿ ಗೊತ್ತಾಗ್ತಿಲ್ಲ. ಅವ್ರ ಮಿಡ್ ಏಜ್ ಅಲ್ಲಿ ಇರೋ 30, 35, 28 ಅಲ್ಲಿ ಹೆಂಗಳ ಚಾಕ್ಲೇಟ್ ಬೈತಾರಲ್ಲ, ಗೊತ್ತೇ ಆಗಲ್ಲ ಅವ್ರೆ ಅಂತ. ಸೇಮ್ ಬೇರೆ ಥರನೇ ಅಲ್ವಾ? ನೋಡಿದ್ರೆ ಆ ಇಪ್ಪನೇ ಇವಾಗ ಹಿಂಗಾಗಿರೋದು. ಸುಮ್ಮನೆ ತೋರಿಸೋದ. ಲೀ ಬ್ಯಾಂಗ್ ಯೂನ ತೋರಿಸ್ತಾ ಇದ್ವಿ. ತೋರಿಸ್ತೀನಿ ನಡಿಯವ್ವ. ಮತ್ತೆ ಅವನೇ ತೋರಿಸ್ತೀನಿ. ಅವರಲ್ಲ, ನಿಮ್ಗೆ ಗೊತ್ತಾಯ್ತಿಲ್ಲ ಮುಖ. ಇದಕ್ಕೂ ಡಿಫ್ರೆನ್ಸ್ ಐತೆ. ಅಮ್ಮಂದಿರಿಗೆಲ್ಲ ಇರೋ ಪ್ರಾಬ್ಲಮ್ ಏನಂದ್ರೆ, ಈ ಕೊರಿಯನ್ಸ್ ಎಲ್ಲರೂ ಒಂದೇ ತರ ಕಾಣಿಸ್ತಾರೆ. ಅವ್ರಿಗೆಲ್ಲ ನಾವು ಒಂದೇ ತರ ಕಾಣಿಸ್ತೀವಿ. ಏನಿಲ್ಲ, ಅವಳೆಲ್ಲ ಕಲರು ಬೇರೆ, ಮುಖನೂ ಚೇಂಜ್ ಇರುತ್ತೆ. ಇವರೆಲ್ಲ ಒಂದೇ ಕಲರ್ ಇರ್ತಾರೆ. ಕಣ್ಣು ಬೇರೆ ಎಲ್ಲ ಒಂದೇ ತರ ಇರ್ತಾರೆ. ನಮ್ಮ ಕಣ್ಣುಗಳು ಹಂಗಲ್ಲ, ಅವ್ರು ದಪ್ಪ, ಅವ್ರು ಸಣ್ಣ. ಆಯ್ತು, ಚೆನ್ನಾಗಿಲ್ವಾ? ಆದ್ರೆ ನಮ್ಮ ಕನ್ನಡದವರು ಆಯ್ತು, ಚೆನ್ನಾಗಿಲ್ವಾ? ಇವರೆಲ್ಲ ಒಂದೇ ತರ ಕಣ್ಣು ಮುಚ್ಚಿದಂಗೆ. ಏನಿಲ್ಲ, ಇಷ್ಟೊಂದು ಡಿಫ್ರೆನ್ಸ್ ಇದೆ. 47, 54. ಅವ್ರಿಗಿನ್ನ ದೊಡ್ಡವರು ಇವರು. ನೋಡಿ, ಹಿಂಗೆ ಗೊತ್ತಾಗೋದೇ ಇಲ್ಲ. ನನಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗುತ್ತೆ. ನಮಸ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಲ್ಲ. ನನಗೂ ರೇಜ್ಗಳು ಶಾಕ್ ಆಗಿತ್ತು ಫಸ್ಟ್ ನೋಡಿದಾಗ, ಇಷ್ಟೊಂದ ಅಂತ. ಇನ್ನೊಂದು ಆಪ್ಷನ್ ಕೊಡೋಗ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಅವ್ರಿಗೆ ಆಪ್ಷನ್ನೇ ಕೊಡ್ತೀನಿ ಬಾ ನಿಂಗೆ. ನನಗೆ ಓದೋದು ಬರಲ್ಲ ಬಿಡು, ತಲೆನಲ್ಲಿ ಇಟ್ಕೊಂಡ್ಬಿಡ ಗೊತ್ತಾಗಲ್ಲ. ನೀವು ಓದ್ತಿ, ಅದಕ್ಕೆ ಭಯ ನನಗೆ. ಓಕೆ, ಈಗ ನಮ್ಮ ತಾತಂಗೆ ಹೋಗೋಣ. ನಾಟ್ 1 ಓಕೆನಾ? ಸೊ ಇವ್ರ ಹೆಸರು ಬಂದು ಓ ಯೋಂಗ್ ಸು ಅಂತ. ಎಷ್ಟು ಏಜ್ ಆಗ್ಬೋದು ಇವ್ರಿಗೆ? 92 ಇರ್ಬೋದು. ಇನ್ನೊಂದು ಚಾನ್ಸ್ ಬೇಕಾ? ಕೊಟ್ಟರು ಓಕೆ. ಆಗ್ತವೆ. 98. 80. ಹೋಗತ್ತಾಗೆ ಹೋದೆ, ಸೋತೆ. ಏನಾದ್ರು ಇರ್ಬೇಕಲ್ವ ಪ್ರೈಸ್ ಅಂತ. ಗೇಮ್ ಇಟ್ಟಿರೋರು ತಾನೇ ಕೊಡಬೇಕು. ಅವರೇ ಎಲ್ಲ ಒಂದಿನ ನಾನೇ ಕೆಲಸ ಮಾಡ್ಕೊಡ್ತೀನಿ. ಅದೆಲ್ಲ ಸುಳ್ಳು ಮಾಡಲ್ಲ. ಸರಿ, ಏನು ಬೇಕು ನಿನಗೆ? ಅಡುಗೆ ಮಾಡ್ಕೊಡ್ಬೇಕು ಒಂದಿನ. ಏನು ಹೇಳಿದ್ದು ಓಕೆ, ಅದು ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ನಮ್ಮಮ್ಮ ಏನು ಹೇಳಿದ್ರು ಅದನ್ನು
ಮಾಡ್ತೀನಿ. ಅಂದರೆ ಇದ್ರಲ್ಲಿ ನಾನು ಸೋತ್ರೆ, ಇನ್ ಕೇಸ್ ಅವ್ರು ಸೋತಿದ್ರೆ ನಾನು ಕೇಳಿದ್ದು ಅವ್ರು ಕೊಡಿಸ್ಬೇಕು, ಏನೇ ಆಗಿರ್ಬೋದು. ಇಲ್ಲ ನನಗೆಲ್ಲ ಇವೆಲ್ಲ ಸುಳ್ಳು. ಈಗ ಅವ್ರು ಹೇಳಿದ್ದಾರೆ, ಒಪ್ಕೊಂಡಿದ್ದಾರೆ. ನಾನು ಒಂದಿನ ಅಡುಗೆ ಮಾಡ್ಕೊಡ್ತೀನಿ ಅಷ್ಟೇ, ಏನು ಹೇಳೋದು ಕರೆಕ್ಟ್ ಅಲ್ವಾ? ಅದೆಲ್ಲ ಆಗಲ್ಲ ಕಣವ. ನಾನು ಏನು ಕೇಳ್ತೀನೋ ನೀನು ಅದನ್ನೇ ಹೇಳ್ಬೇಕು, ಆ ಥರ ನಾನು ಹೇಳ್ತಿರೋದು. ಓಕೆನಾ? ನೋಡ್ಕೊಳಪ್ಪ ಶ್ರೀಕೃಷ್ಣ, ನೀನೇ ಕಾಪಾಡ್ಬೇಕು. ಈಗ ಅವ್ರು ಹೇಳಿದರೆ ಆಯ್ತು, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಈಗ ಅವ್ರು ಒಂದಿನ ಏನೇನು ಹೇಳ್ತಾರೋ ಅದನ್ನು ನಾನು ಮಾಡ್ಕೊಡ್ತೀನಿ. ಓಕೆನಾ? ಡೀಲ್. ಏನು ಕೇಳಿದ್ರೆ ಅಡುಗೆ ನಾನು ಮಾಡ್ಕೊಡ್ತೀನಿ. ನಾನು ಗೆದ್ರೆ ನಾನೇನು ಕೇಳಿದ್ರೆ ನೀನು ಮಾಡ್ಕೊಡೋದು. ಓಕೆನಾ? ಡನ್. ನೆಕ್ಸ್ಟ್ನೇ ಲೀಡ್ ಪಾರ್ಕ್ ಸಾಂಗ್ ಹೋ ಅಂತ. ಈಗ ಬೇಕಾದ್ರೆ ರಿಯಲ್ ಹುಡುಗನ ಫೇಸಿಗೂ ಹುಡುಗನೇ ಇದರಲ್ಲಿ ಟ್ರಾನ್ಸ್ಜೆಂಡರ್ ಆಗಿ ಆ್ಯಕ್ಟ್ ಮಾಡಿರೋದು. ಓಕೆನಾ? ಇದರಲ್ಲಿ ಬಂದು ಚಾಯ್ ಹುಂಜು ಅಂತ ಸ್ಕ್ವಿಡ್ ಗೇಮಲ್ಲಿ ಹೆಸರು. ರಿಯಲ್ ಹೆಸರು ಬಂದು ಪಾರ್ಕ್ ಸಾಂಗು. ಪಾರ್ಕ್ ಅಂದ್ರೆ ಪಾರ್ಕ್ ಅಲ್ಲ, ಪಾರ್ಕು ಸಾಂಗು. ಇವ್ರಿಗಿದೆ ಒಂದು 33. ಒಂದು ಆಪ್ಷನ್ ಕೊಡಬೇಕು, ನೀವೇ ಹೇಳಿ. ಆಪ್ಷನ್ ಕೊಡ್ಬೇಕು ತಾನೆ, ಸುಮ್ಮನೆ ಹೇಳು 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 ಅಂದರೆ ನಾನು ಏನು ಹೇಳಕ್ಕಾಗುತ್ತೆ? ಸರಿ, ಆಪ್ಷನ್ ಚಾನ್ಸ್ ಇರುತ್ತೆ. 4 ಆಪ್ಷನ್ಸ್ ಕೊಡ್ತೀನಿ, 3 ಆಪ್ಷನ್ಸ್ ಕೊಡ್ತೀನಿ, 2 ಸತಿ ಚಾನ್ಸ್ ಇರುತ್ತೆ. ಓಕೆನಾ? ಮುಗೀತಾ? ನೋಡ್ಕೊಂಡ? ಹಾಂ, ನಿನ್ನ ಉತ್ತರ. ಓಕೆ, ನಾನು ಆಪ್ಷನ್ಸ್ ಹೇಳ್ಬಿಡ್ತೀನಿ. ಆಪ್ಷನ್ ಎ 40, ಆಪ್ಷನ್ ಬಿ 33, ಆಪ್ಷನ್ ಸಿ 42. 33ನೇ ಪಕ್ಕ. ರಾಂಗ್. ಆಪ್ಷನ್ ಎ 40. ಎಲ್ಲ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ನೇದೊಂದೇ ನೀನು ಬಂದಿದ್ದು ಅಷ್ಟೇ. ಓಕೆನಾ? ಫಸ್ಟೇ ಗೆಲುವು ಬಂದ್ಬಿಟ್ಟು ಆಮೇಲೆ ಹೆಂಗಾಗುತ್ತೆ? ನಾವು ಟ್ರೈನ್ ಟು ಬುಸನ್ ಅಂತ ಅಂದ್ಬಿಟ್ರಿ ಫಸ್ಟು. ಸ್ಕ್ವಿಡ್ ಗೇಮ್ ಹೋಗ್ಬಿಟ್ರಿ ಫಸ್ಟೇ. ನಾನು ಗೊಂಗ್ಯೋನೇ ನಿಮ್ಗೆ ತೋರಿಸ್ಲಿಲ್ಲ. ಗೋಂಗ್ಯೋ. ಹಾಂ, ಅದೇನಲ್ಲ ಹೆಸರು. ಟ್ರೈನ್ ಟು ಬುಸನ್ನು ಇದರಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಆಡ್ತಾ ಗೊತ್ತಾ, ಕಪಾಳ ರಪ್ಪ ಅಂತ ಹೊಡಿತಾನಲ್ಲ. ಸ್ಕ್ವಿಡ್ ಗೇಮಲ್ಲಿ ಫಸ್ಟ್ ಹಿಂಗೆ ಸಂಧ್ಯಾನಿಗೆ ಅದನ್ನ ಹಂಗೆ ಆಡಿಸಿ ಆಡಿಸಿ ರಪ್ಪ ರಪ್ಪ ಅಂತ ಫೋಟೋ ಹಾಕೊಂಡು ಬರ್ತಾನ. ಆಮೇಲೆ ಇನ್ನೊಂದ್ರಲ್ಲಿ ಅವನೇ 2 ಜಾಂಬಿಲ್ ಮಾಡಿದ್ರು, ಅವನೇ ಇದ್ರಲ್ಲಿ ಮಾಡಿರೋದು. ಅವ್ನು ಫೋಟೋ ತೋರಿಸ್ತೀನಿ ಹೇಳಿ, ಅದನ್ನ ಹೇಳ್ತೀನಿ. ಇದ್ರಲ್ಲಿ ನಾನೇ ಗೆದ್ದೆ. ಬರ್ಕ್ ಸೇಲ್ಸ್ ಮ್ಯಾನ್ ತೋರಿಸ್ತಾ ಇದ್ದೀನಿ ಇವಾಗ. ಫೋಟೋ ಇದು ಮಸ್ತಿದೆ ಅಲ್ಲ ಇದು. ಹಾಂ, ಹಾಗೆ ಇವ್ರಿಗೊಂದು 52 ಆಗಿತ್ತು. ಅಮ್ಮ 52 ಆ ಎಪ್ಪಂಗಾಗಿತ್ತು ಫ್ರಂಟ್ ಮ್ಯಾನ್ಗೆ. ಇವ್ನು ಸೇಲ್ಸ್ ಮ್ಯಾನ್ ಅಮ್ಮ. ಆಪ್ಷನ್ ಹೇಳು. ಹೊರಗಿಲ್ಲ. ಆಪ್ಷನ್ ಎ 45, ಆಪ್ಷನ್ ಬಿ 43, ಆಪ್ಷನ್ ಸಿ 38. 38. ಯು ಆರ್ ರಾಂಗ್. ಸಕ್ಸಸ್ಫುಲಿ ಫೇಲ್ಡ್. ಆಪ್ಷನ್ ಎ 45. ಥ್ಯಾಂಕ್ ಯು. ಏನು ಹೇಳ್ತೀನಿ ಎಲ್ಲ ಮಾಡ್ತೀಯ ಅಡುಗೆನ. ಬೋರಿಂಗ್ ಯಾ? ಸ್ವಲ್ಪ ಬೋರಿಂಗ್ ಆಗಿದೆ. ಸೊ ವಿಡಿಯೋಗೆ ರಿಯಾಕ್ಟ್ ಮಾಡೋಣ, ಹಾರರ್ ವಿಡಿಯೋಸ್ಗೆ. ಫೈನ್. ನನ್ನ ಫ್ರೆಂಡಿಗೆ ಹೇಳಿದ್ದೆ, ಕಳಿಸಿರೋ ಇದನ್ನು ವಿಡಿಯೋ ಮಾಡಬೇಕು, ನಮ್ಮ ಮುಂಚೆ ತೆಗೆದುಕೊಂಡು ರಿಯಾಕ್ಷನ್ ಕೊಡ್ತೀನಿ ಅಂತ. ಕೂದಲೆಲ್ಲ ಹಿಂಗಾಗ್ಬಿಟ್ಟಿರುತ್ತೆ, ಏರೋಪ್ಲೇನ್ ಆಗ್ಬಿಟ್ಟಿರುತ್ತೆ ಒಂದೊಂದು. ಏನಮ್ಮ ಇಷ್ಟು ಉದ್ದದ ಕಳ್ಸೋಳೆ? ಏನು ಆಚೆಯಿಂದ ಗೊತ್ತಿರೋದು ದೇವ, ಒಳಗಿರೋದು ದೇವ, ಒಂದು ಗೊತ್ತಾಯ್ತಾ ಇಲ್ಲ? ಅಲ್ಲ, ಒಳಗಿರೋದು ದೇವ ಅಲ್ಲ. ಇವನೇ ಸ್ಪೆಕ್ಸಲ್ಲಿ ಇದಿರುತ್ತೆ, ಸ್ಪೆಕ್ಸಲ್ಲಿ ಕ್ಯಾಮ್ರಾ ಇರುತ್ತೆ, ಅದು ಓಡ್ಬರೋದು. ಈಗ ಲಿಫ್ಟ್ ಆಫ್ ಮಾಡೋದು ಯಾರು ಹಾಕೋದು? ಅವನೇ ಅಮ್ಮ, ಅಲ್ಲಿರೋದು. ಮತ್ತೆ ಕೈ ಹಾಕಿ ನಾನು ಅದು ಗೇಮ್ ಅನ್ಸುತ್ತೆ ಮೋಸ್ಟ್ಲಿ. ನನಗೆ ಇದು ಗೊತ್ತಿಲ್ಲ ಏನಂತ. ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗು, ಬಟ್ ಬೋರ್ ಅನಿಸ್ತು ಲಾಸ್ಟಲ್ಲಿ. ಇಷ್ಟೇ ವಿಡಿಯೋ ಇದು, ತುಂಬ ಉದ್ದ ಇದೆ ಅಂದ್ಕೊಂಡು. ಏನು ಅಂತಾನೆ ಗೊತ್ತಾಗಲ್ಲ. ಹತ್ರ ನೋಡೋದಕ್ಕೆ
ನೋಡಿ. ಇವಾಗೇನು ಭಯ ಆಗಲ್ಲ, ನೋಡ್ಬಿಟ್ಟಿದೀವಲ್ಲ. ನನಗನ್ಸುತ್ತೆ ಗೇಮ್ ಅನ್ಸುತ್ತೆ. ಮುಖಕ್ಕೆ ಕ್ಯಾಮ್ರಾ ಹಿಡಿದಿರ್ತೀನಿ, ಅದು ಓಡ್ಬರ್ತೈತೆ. ಓಡ್ಬರ್ತೈತೆ ಭಯ. ಫಸ್ಟ್ ಭಯ ಆಯ್ತಾ ಇಲ್ವಾ? ಬರೀ ಹತ್ತಿಗೆ ಕ್ಯಾಮ್ರಾ ಆಡಿಸ್ತಾರೆ. ಲಾಸ್ಟಲ್ಲಿ ಬಂದ್ಬಿಡುತ್ತೆ ಜೋರಾಗಿ, ಅದಕ್ಕೆ ನನಗೆ ಭಯ. ಬರೀ ಬಿಳಿ ಸೀರೆ ಕಾಣಿಸ್ತದೆ. ಏನು ಸೀರೆ ಉಟ್ಕೊಂಬಂದೈತೆ ಅಲ್ಲಿ, ಎಂಥದಿಲ್ಲ, ವೈಟ್ ಇದು ಅಷ್ಟೇ. ವೈಟೇ ಅಮ್ಮ. ನಿನ್ನ ವೈಟ್ ಡ್ರೆಸ್ ಅಮ್ಮ, ಅಲ್ಲಿ ಫ್ಲಾಶ್ ಹಾಕಿರೋದು ಬ್ಲ್ಯಾಕ್ ಇರೋದಕ್ಕೆ. ಬ್ಲ್ಯಾಕ್ ಅದು ಏನಿಲ್ಲ ಅಷ್ಟೇ. ಇಲ್ಲಿದೆ ವೈಟು. ರಿಯಲ್ ಆಗಿ ವೈಟ್ ಸರಿನೇನಾ ಗೊತ್ತಾಗ್ತಿಲ್ಲ. ವೈಟ್ ಸರಿನೇ. ಇಷ್ಟ ನಾ ಕಳಿಸಿರೋದಿಲ್ಲ ಮಾ. ನಿಮ್ಮ ಬ್ಯಾಗ್ಸ್ ಒಳ್ಳೆ ಉಯ್ಯ. ಏನಿಲ್ಲ ಬ್ಯಾಗ್ಗಳು ಅಂತ. ಸರಿ ಇದೆ ನೀನಂತ. ನೋಡೋವಾಗ ಹಿಂಗೆ ನೋಡ್ಬೇಕು, ಹಿಂಗೆ ಹೆದರ್ಕೊಂತಾರ. ಅದು ಇವಳ ಅಂತ ವಾಟ್ಸಪ್ಪಲ್ಲಿ ಕಳಿಸೋಳೆ. ಅದು ಗೊತ್ತಾಗ್ಬಾರ್ದು ಅಂತ ವಾಟ್ಸಪ್ಪಲ್ಲಿ ಕಳಿಸೋಳೆ, ಯೂಟ್ಯೂಬಲ್ಲಿ. ಓಕೆ, ಸ್ಲೀಪ್ ಟೈಮ್ ನೋಡಿ. ಚೈಲ್ಡಾಗಿ ಕಳಿಸೋಣ. ಮಸ್ತಾಗಿ ಕಳಿಸಿದ್ಯಾ, ಚೆನ್ನಾಗಿ ಕಳಿಸಿದ್ಯಾ. ಇಷ್ಟೊತ್ತು ಬೈದು ಕ್ಲಾಸ್ ಭಯನೇ ಆಗೋಯ್ತು. ಅವ್ರು ನೋಡಿರುವಾಗ ಹಿಂಗೆ ಎದ್ರುಕೊಂಡಿರ್ಬೇಕು ಪಾಪ. ಮಸ್ತ್ ಮಸ್ತ್ ರಾಘವೇಂದ್ರ ನೀವು ಕ್ರಾಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಬೇರೆಯವ್ರದ್ದು ಪೋಸ್ಟ್ನ ನಾವು ಹಾಕಿದ್ರೆ ಅದು ಬೇರೆಯವ್ರು ನಾವು ಪೋಸ್ಟ್ ಹಾಕಂಗಿಲ್ಲ. ಪಾಪ ಏನೇ ಅಷ್ಟೊಂದು ಹತ್ರ ಬಂದ್ಬಿಟ್ಟತ್ತ ಸುಮ್ಮನೆ. ಅವ್ನು ಮನುಷ್ಯ. ಇವ್ನು ತುಂಬಾ ಆರರ್ ಕಂಟೆಂಟ್ ಮಾಡ್ತಾರ. ಅಮ್ಮ ಹತ್ರ ಬರುತ್ತದು, ನೋಡ್ಬೇಡ. ಅವ್ನು ನೋಡ್ತಾ ಇರೋದು. ಹೌದು, ನೋಡ್ಬೇಡ ನೀನು, ಹತ್ರ ಬರುತ್ತದು. ಇವಾಗ ಕತ್ಲೇವರೆ. ನಾನು ರಿಯಾಕ್ಟ್ ಮಾಡೋದು ನಿಮಗೆ ದಯವಿಟ್ಟು. ಏನಿದಮ್ಮ ಮತ್ತೆ ಕೈ ಈಗಿಲ್ಲ. ಅಯ್ಯೋ, ನಂಗೆ ರಾತ್ರಿ ನಿದ್ದೆ ಬರಲ್ಲ. ನಾವು ಕೂತಿರೋದೆ 11 ಕಾಲಿಗೆ. ಬೇಡ ತೆಗಿಲ್ಲ, ತೆಗಿ ಮಾಮ. ನಾನು ಆಮೇಲೆ ಸುಸ್ಸುಗೂ ನಮ್ಮ ಮಮ್ಮಿ ಕರ್ಕೊಂಡಿದ್ದೀನಿ. ಅಮ್ಮ ನೀನು ಇಲ್ಲಿರೋ, ನಾನು ಹೋಗ್ಬಿಡ್ತೀನಿ ಈಚೆ ಅಂತ. ಅಯ್ಯ, ಲಾಸ್ಟಿಗೆ ಬಂದೇ ಬರುತ್ತಮ್ಮ. ಏನಾಯ್ತು ಏನಾಯ್ತು ಏನಾಯ್ತು? ಹ್ಞೂ, 2 ಕಣ್ಣು ಕಪ್ಪುಗೆ ನಾಲ್ಗೆ ಬಿಟ್ಕೊಂಡ್ಬಂದಿತ್ತು. ನನಗನ್ಸೋ ಪ್ರಕಾರ ಇದು ನಾವು ಸಪ್ರೇಟೇ ವಿಡಿಯೋ ಮಾಡಬೇಕು ಅನ್ಸುತ್ತೆ. ರಿಯಾಕ್ಷನ್ ಚೆನ್ನಾಗಿದೆ, ವಿಡಿಯೋಸ್ ಚೆನ್ನಾಗಿ ಕಳಿಸಾಳೆ. ಈಗಲೇ ನೋಡಿ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ. ಸಾಕು, ಓಕೆ. ಇನ್ನೊಂದು 25 ಸಾಕು. ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಕೂತಿದ್ದೀವಿ ನಾವು. ಸೈಲೆಂಟಾಗಿ ಇರ್ತೀವಿ, ಸೌಂಡ್ ಬೇರೆ ಜಾಸ್ತಿ. ಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನು ಸೌಂಡು ಏನಾದರೂ ಒಂದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ರಾತ್ರಿ ಕೂತಿದ್ದೀವಿ. ನಮ್ಮ ಪುಣ್ಯ ನಾಯಿ ಹೋಗ್ಬೇಕು. ನೋಡ್ರಿ, ಈ ಟೈಮಲ್ಲಿ ನಾವು ಇಂಥ ಕುತ್ಕೊಂಡು ಮಾಡ್ಬೋದು, ಬಟ್ ನನ್ನ ಮೈಂಡಲ್ಲಿ ಅದೇ ಇರುತ್ತೆ. ನಾನು ಅಮ್ಮ ಅಮ್ಮ ಅಂತ ಕರಿತಿರ್ತೀನಿ ಕನ್ಸಲ್ಲಿ. ಅಲ್ವಾ, ಆ್ಯಕ್ಚುಲಿ ಒಂದ್ಸತಿ ಆಗಿದೆ, ಆ ಥರನೂ ಆಗಿದೆ ಒಂದ್ಸತಿ. ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇಫ್ ಯು ವಾಂಟ್ ಕಮೆಂಟ್ ಮಾಡಿ. ನಾನು ರಿಯಾಕ್ಷನ್ ಅಷ್ಟು ಕೊಡಲ್ಲ, ಯಾಕೆ ನಾನು ವಿಡಿಯೋನೇ ನೋಡೋಲ್ಲ. ನಮ್ಮಮ್ಮ ಕೂತಿದ್ರೆ ವಿಡಿಯೋ ನೋಡೋದು. ಇನ್ನೊಂದು ಎದ್ದು ಈ ಸೈಡಿಂದ ಆ ಸೈಡ್ ಹೋಗ್ಬಿಡ್ತೀನಿ. ಎಷ್ಟು ನಿಮಿಷ ಆಗಿದೆಯಪ್ಪ? ಓ ಮೈ ಗಾಡ್, 1/2 hour ಆಗಿದೆ. ಇದರಲ್ಲೆಲ್ಲ ಹಾಗೆ 1/2 hour ಆಗಿದೆ. ಏನಂತಾರೆ, ತುಂಬಾ ಆಗಿದೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಈ ಥರ ರಿಯಾಕ್ಷನ್ ವಿಡಿಯೋ ನೋಡಿ. ಸ್ಕ್ವಿಡ್ ಗೇಮ್ ಹೋಗಿ ರಿಯಾಕ್ಷನ್ ವಿಡಿಯೋ ಆಯಿತು, ಹಾರರ್ ರಿಯಾಕ್ಷನ್ ವಿಡಿಯೋ ಆಯಿತು. ಈ ಥರ ಚೆನ್ನಾಗಿದ್ರೆ ಇಫ್ ಯು ವಾಂಟ್ ಕಮೆಂಟ್ ಮಾಡಿ, ಅದು ವಿಡಿಯೋ ಮಾಡ್ತೀನಿ. ಆಮೇಲೆ ಇದು ಲಾಸ್ಟಿಗೆ ನಾನು ಹೇಳಿದ್ನಲ್ಲ, ನಾನು
ಹಾಂ ಆ ಥರ ನನಗೆ ಇನ್ಸಿಡೆಂಟ್ ಆಗಿತ್ತಲ್ಲ, ಅದು ಹಾರರ್ ಇನ್ಸಿಡೆಂಟು, ಅದನ್ನು ಕೂಡ ಹೇಳ್ತೀನಿ. ಅಷ್ಟೊಂದು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ, ಬಟ್ ತುಂಬ ಹಳೇದನ್ನು ಎಲ್ಲ ಆಗಿರೋದೆಲ್ಲ ಸೇರಿಸ್ಕೊಂಡು ಹೇಳ್ತೀನಿ. ಹಳೇದು 6 - 5 = 2 ಬಂದಾಗ ಅದು ನನಗೆ ಹೆಂಗೆ ಹಾಲ್ಟ್ ಮಾಡಿತ್ತು ಅಂದರೆ ಹಂಗೆ ಮಾಡಿಬಿಟ್ಟಿತ್ತು. ಮತ್ತು ಇನ್ನೊಂದು ನನ್ನ ಕಣ್ಣಾರೇನೆ ಈ ಫೈಯರ್ ಹತ್ಕೊಂಡು ಮಹಿಳೆಯರ ಹತ್ರದಲ್ಲೇ ನೋಡಿದ್ದೀನಿ. ಇವೆಲ್ಲ ಇದೆ ಕತೆ, ಬೇಕಂದರೆ ಹೇಳಿ, ಓಕೆನಾ? ಪಕ್ಕಾ ವಿಡಿಯೋ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ? ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಶುಭರಾತ್ರಿ.